ಬದುಕು ಎಷ್ಟೋ ಚಂದವೆಂದು ಸಾರುತ್ತಿರುವುದು ಸಾರಿ ಸಾರಿ. ನನ್ನ ಕಾಲೇಜ್ನಾಗ ಇದ್ದಿದ್ದು ಏಕೈಕ ಫ್ರೆಂಡ್ ಅಂದ್ರೆ ಮಾನ್ಸ ಒಬ್ಬೇಕೆ. ಫ್ರೆಂಡ್ಸ್ ಹೋಗಿ ಸಿಟ್ ಮಾಡ್ಕೊಂಡಿದ್ರೆ ಈಕಿನ ಮೇಲೆ ಅಷ್ಟ ಗೈಸ್. ನನ್ ಕೈಗೆ ಮೆಹಂದಿ ಯಾರು ಹಾಕಿದ್ರು? ಕರೆಕ್ಟ್ ಗೈಸ್. ನಾನು ಒಳ್ಳೆ ಅಡ್ಗಲಜ್ಜಿ ಹಳ್ಳಿ ಗುಡ್ಡಿಗೆ ಮಾಡಿ ಒಂದಾದ್ರೆ ಹೇಳಿದೆ. ಏಪ್ರಿಲ್ 13 ಮತ್ ಯಾರ ನಾವ್ ಏನೋ ಮಾಡೋದ್ ನೋಡಿದಾರನ್ನೋ ಒಂದ್ ಹೆದರಿನಾಗ 3 ವರ್ಷ ಕಳೆದ್ಬಿಟ್ವಿ. ನಾವ್ ಬೆಸ್ಟ್ ಥಿಂಗ್ಸ್ ಏನು ಮಾಡಿಲ್ಲ. ನಾವು ಮಾಡಿದ್ರೆ ಎಲ್ಲ ದೊಡ್ಡ ದೊಡ್ಡನ ಮಾಡ್ಬಿಟ್ಟಿವಿ. ಹೇಳ್ಕೊಳಕ್ ಆಗದೆ ಇರೋಂತ ಹೇಳಿ ಮಾಡೋದಿಲ್ಲ ಗೈಸ್. ಅನ್ಕೊಂತ ಮಾಡ್ತಿಲ್ಲ. ಮಕ ಹಾಕೊಂಡಿದ್ದೆ ಗ್ರೀನ್ ಕಲರ್ ಕಣ್ ಮುಚ್ಕೊಂಡ್ ಈ ಯಾವ್ದ್ರ ಟೈಮಿಗೆ ಒಂದ್ ಫ್ರೆಂಡಿಗೆ ಫೋನ್ ಹಚ್ತೀನಿ ಅಂತ ಹೇಳಂತಂದ್ರೆ ನನ್ಗೆ ಇನ್ನೂ ಇಬ್ರು ಫ್ರೆಂಡ್ಸ್ ಅದಾರ. ಬಟ್ ಮಾನ್ಸಾನು ಒಬ್ಬೇಕೆ ಅದ್ರೊಳಗೆ. ಆಮೇಲೆ ಪಾಪ ನನ್ ಸಿಟ್ಟೆಲ್ಲ ಭಾಳ ಅಂದ್ರೆ ಭಾಳ ಬೇರ್ ಮಾಡ್ಕೊಂಡಾಳೆ. ನಮ್ ವೇನಾಗ ಎಂಜಾಯ್ ಮಾಡಿದ್ವಿ. ಎಲ್ಲೂ ತಿರ್ಗಾಡ್ಲಿಲ್ಲ, ಬಂಕ್ ಮಾಡ್ಲಿಲ್ಲ, ಫಾಲ್ತು ಅಡ್ಡಾಡ್ಲಿಲ್ಲ, ಏನು ನಮ್ ಕ್ಲಾಸ್ ನಮ್ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಆಗಿತ್ತು ಗೈಸ್. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಸ್ಪೆಷಲ್. ಮಾನ್ಸ ಇನ್ನೂ ಸ್ಪೆಷಲ್. ಅಫ್ಕೋರ್ಸ್ ಸರ್ವೇಶ್ ವಿಶ್ವಾನು ಅವರು ಸ್ಪೆಷಲ್ ನನಗೆ. ನಮ್ದು ನೀನೇ ಸಖಿ ಆವರಿಸು. ಥ್ಯಾಂಕ್ ಯು. ಚಲಿಸು ಓ ಬೆಳ್ಳಿ ಮೋಡ ಇಳಿದು ಬಾನಿನ್ನ ಕೂಡ ಕುಳಿತು ಮಾತಾಡೋ ಆಸೆ ಆಗಿದೆ. ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ. ಇನ್ನು ಎಂದು ನೇರಳ ಹಾಗೆ ನಾನು ಇವಳ ಜೊತೆಯಲೇ ಇರಲ ಅನುಗಾಲ. ನಡೆ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ ನನಗೆ ಅಂತ ಹುಟ್ಟಿ ಬಂದ ತಾರೆ ಇವಳ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್, ಇವತ್ತ ನಾ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬಂದೀನಿ. ಅದ್ ಯಾವ್ದಂತ ಹೇಳಂತಂದ್ರೆ ನನ್ ಬೆಸ್ಟ್ ಫ್ರೆಂಡ್ ಜೊತೆಗೆ ಮಾಡಾಕತ್ತೀನಿ. ಕಾಲೇಜ್ ಬೆಸ್ಟ್ ಫ್ರೆಂಡ್. ಈಗ ಒಬ್ಬಕ್ಕೆ ನನ್ ಫ್ರೆಂಡ್ ಇರೋದು. ಸೊ ನೆನ್ನೆ ಆಕಿ ಬರ್ತೇನೆ ಅಂತ ಹೇಳಾದ್ಮೇಲೆ ನಂಗೆ ಒಂದ್ ಐಡಿಯಾ ಬಂತ. ಏನಾದ್ರ Q&A ತರ ಮಾಡೋಣ. ಆಕಿ ನನ್ಗೆ ಎಷ್ಟು ಅರ್ಥ ಮಾಡ್ಕೊಂಡೆ, ಆಕಿಗೆ ಎಷ್ಟು ಅರ್ಥ ಮಾಡ್ಕೊಂಡೇನ ಅಂತ ಹೇಳಿ ನೋಡೋಣ ಅಂತ ಹೇಳಿ ವಿಡಿಯೋ ಮಾಡಾಕತ್ತೀನಿ. ನಾನ್ ಸ್ವಲ್ಪ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡೇನಿ. ಸೊ ಆಕಿಗೂ ಹೇಳೇನಿ ನೋಟ್ ಡೌನ್ ಮಾಡ್ಕೊಂಡ್. ಪಾಪಕ್ಕೆ ಗೊತ್ತಿರ್ಲಿಲ್ಲ. ಇವತ್ತಕ್ಕಿ ನಮ್ಮ ಮನೆಗ್ ಬಂದ್ಮೇಲೆ ಹೇಳೇನಿ. ಸೊ ನೋಡೋಣಂತ ಇದು ಹೆಂಗ್ ಹೋಗ್ತೈತಿ. ಆಕಿ ನಾನು ಎಷ್ಟು ಅರ್ಥ ಮಾಡ್ಕೊಂಡ, ನಾನು ಆಕಿನ ಎಷ್ಟು ಅರ್ಥ ಮಾಡ್ಕೊಂಡೇನ ಅಂತ ಹೇಳಿ. ಸೊ ಲೆಟ್ಸ್ ವೆಲ್ಕಮ್ ಹರ್. ಮನ್ಸ ಬಾ. ಸೊ ನನ್ನ ಕಾಲೇಜ್ನಾಗ ಇದ್ದಿದ್ದು ಏಕೈಕ ಫ್ರೆಂಡ್ ಅಂದ್ರೆ ಮಾನ್ಸ ಒಬ್ಬೇಕೆ ಹುಡುಗಿಯರೊಳಗ. ಸೊ ಯಾರು ಹಂಗಿರ್ಲಿ, ಇಷ್ಟು ಕ್ಲೋಸ್ ಯಾರು ಇರ್ಲಿಲ್ಲ. ಸೊ ಇದೊಂದು ವಿಡಿಯೋ ಮಾಡೋಣ. ನಾ ಯಾವತ್ತೂ ವಿಡಿಯೋ ಮಾಡಿಲ್ಲ. ಮಾಡಿದ್ರು ಅಲ್ಲೇ ಬಿಟ್ಟ ಕ್ಲಿಪ್ಸ್ ನಾಗ ಬಂದಾಳ ಒಂದೊಂದು ಬ್ಲಾಗ್ನಾಗ. ಇಲ್ಲಂತಂದ್ರೆ ಹಿಂಗ್ ಫುಲ್ ಸ್ಟ್ರೆಚ್ ನಾಗ ಇದಾವ ಫಸ್ಟ್ ವಿಡಿಯೋ ಮಾಡಕತ್ತಿದ್ದೆ. ಸೊ ಲೆಟ್ಸ್ ಸ್ಟಾರ್ಟ್. ನಿಂಗೆ ಗೊತ್ತಲ್ಲ ಏನಂತ ಹೇಳಿ, ಏನೇನು ಗೊತ್ತೈತಿ. ಬಟ್ ನಾ ಪ್ರಿಪೇರ್ ಆಗಿಲ್ಲ. ನೋಡು. ಓಕೆ, ಆಕಿ ಈಗ ಬಂದ್ಮೇಲೆ ಪ್ರಿಪೇರ್ ಆಗಲ್ಲ. ನಾನು ನಿನ್ನೆನ ಒಂದ್ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡೆ ಕ್ವಶನ್ಸ್. ಸೊ ನಾ ಕೇಳ್ತೀನಿ ಅಂತ ಆಕಿನೂ ನನಗೆ ಒಂದ್ ನಾ ಕೇಳ್ತೀನಿ, ಒಂದ್ ಅಕ್ಕಿ ಕೇಳ್ತಾಳೆ. ಹಂಗ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ಸ್. ಡು ಯು ರಿಮೆಂಬರ್ ಮೈ ಫಸ್ಟ್ ಫೋನ್? ನಂದು ಯಾವ್ದು ಲೈಕ್ ನನ್ ಫಸ್ಟ್ ಫೋನ್ ಯಾವ್ದು ಅಂತ ಹೇಳಿ ಗೊತ್ತಾ? ಸ್ಯಾಮ್ಸಂಗ್. ಬಟ್ ಸ್ಯಾಮ್ಸಂಗ್ ಇತ್ತ. ಸ್ಯಾಮ್ಸಂಗ್ ಯಾವ್ದು ಯಾರು ಗೊತ್ತಿಲ್ಲ. ಬಟ್ ಸ್ಯಾಮ್ಸಂಗ್ ಫೋನ್ ಇಷ್ಟು ನಮ್ ಗ್ರೂಪ್ ನಾಗ ಫಸ್ಟ್ ಫೋನ್ ನಿಂದೈತಿ. ಕರೆಕ್ಟ್ ಗೈಸ್. ಅದ್ ನಾನು ಕಾಲೇಜ್ಗೆ ಲೈಕ್ ಕಾಲೇಜ್ಗೆ ಅಡ್ಮಿಷನ್ ಆದ್ಮೇಲೆ ನಮ್ಮಮ್ಮ ಫೋನ್ ಕೊಡ್ಸಿದ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಫೋನ್, ಸ್ಯಾಮ್ಸಂಗ್. ಓಕೆ, ನಮ್ದು ಕಾಲೇಜ್ ಫಸ್ಟ್ ಡೇ ಯಾವಾಗ ಸ್ಟಾರ್ಟ್ ಆಗಿದೆ? ಡೇಟ್ ಫಸ್ಟ್ ಡೇಟ್ ಆರ್ ಮಂತ್ ಜುಲೈ 17th 2017 ಗೈಸ್. ನಮ್ದು ಫಸ್ಟ್ ಡೇ ನಾ ಕಾಲೇಜಿಗೆ ಹೋಗಿದ್ದೆ. ನನಗೆ ಬರೆಯಕ್ ಆಗಂಗಿಲ್ಲ. ಗೊತ್ತಿಲ್ಲ, ನನಗೆ ಬರೆಯಕ್ ಆಗಂಗಿಲ್ಲ. ಬಿಕಾಸ್ ಇಟ್ ವಾಸ್ ಸೋ ಸ್ಪೆಷಲ್. ನನಗೆ ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗಿದ್ದ. ನಂಗೆ ಅದ ಹಂಗ ಇಲ್ಲ ಉಳಿದ್ಬಿಟ್ಟೈತಿ, ಮರೆಯಕ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಮೈ ಫೇವ್ರೆಟ್ ಸಾಂಗ್ ರೈಟ್ ನೌ. ಈಗ ನೀ ಆಲ್ಮೋಸ್ಟ್ ಎಲ್ಲಾ ಸಾಂಗ್ ಹಾಡಿರ್ತಿ. ಗೊತ್ತಿಲ್ಲ, ನಂಗೆ ಎಲ್ಲಾ ಸಾಂಗ್ಸ್ ಇಷ್ಟ. ಕನ್ನಡ ಎಲ್ಲ ಕೇಳ್ತೀನಿ, ಹಂಗೆಲ್ಲ ಏನಿಲ್ಲ. ಮತ್ತೆ ಅದಕ್ಕೆ ಕೇಳಿದ್ವಿ ಪರ್ಟಿಕ್ಯುಲರ್ ಸಾಂಗ್ ಅಂತ ಹೇಳಿ. ಈಗ ಒಂದ್ ಸಾಂಗ್ಸ್ ಇವತ್ ಬೆಳಗ್ಗೆಯಿಂದ ಒಂದ್ ಸಾಂಗ್ ಹಾಡಾಕತ್ತಿದ್ದೆ ಆತರ. ಹಂಗಂತ ನೀವು ಡೈಲಿ ಒಂದ್ ಸಾಂಗ್ ಕೇಳಿದ್ರಿ. ನಾ ಫಸ್ಟ್ ಡೇ ಕಾಲೇಜಿಗೆ ಬಂದಾಗ ಯಾವ ಡ್ರೆಸ್ ಹಾಕೋದ್ರಿ? ಕಲರ್ ವೈಟ್ ಕಲರ್ದ, ವೈಟ್ ಆರೆಂಜ್, ನೋ ಐಡಿಯಾ. ವೈಟ್ ಆರೆಂಜ್, ಬ್ಲೂ ಕಲರ್ದ, ಪಿಂಕ್ ಕಲರ್, ಪಿಂಕ್ ಕಲರ್ ಕುರ್ತಾ, ಬ್ಲಾಕ್ ಲೆಗಿನ್ಸ್. ನಂಗೆ ನೆನಪೈತಿ.
ಇಲ್ಲ ಗೈಸ್ ಇಲ್ಲ ನೋ ನಂಗೆ ಫೋಟೋ ಐತಿ ಫಸ್ಟ್ ನಾ ಒಂದ್ ಸೆಲ್ಫಿ ತಗೊಂಡಿದ್ ಫೋಟೋ ಐತಿ ಅಂತ ಅಪ್ಲೋಡ್ ಮಾಡ್ತೀನಿ. ನಂಗೂ ಐಡಿಯಾ ಇಲ್ಲ, ಆಕಿ ಗೊತ್ತಾಯ್ತು ನಾ ನೋಡೋಣಂತ. ಅಂದ್ರೆ ವೇರ್ ಡು ಐ ಸಿಟ್ ಲೈಕ್ ನಾನು ಯೂಶಲಿ ಎಲ್ಲಿ ಕುಂಡಿರ್ತಿದ್ದೆ, ಲಾಸ್ಟ್ ಬೆಂಚೋ ಫಸ್ಟ್ ಬೆಂಚೋ ಲೈಕ್ ಎಲ್ಲಿ ಕುಂಡಿರ್ತಿದ್ದೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆದ? ನೀ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಬೆಂಚ್ ಸ್ಟಾರ್ಟ್ ಆದ್ಮೇಲೆ ಅಲ್ಲ, ಕಾಲೇಜ್ ಡೇಸ್ ಲಾಸ್ಟ್ ಬೆಂಚ್. ಅದು ಏನ್ ಡಿಪಾರ್ಟ್ಮೆಂಟ್ ನಾಗ ಲಾಸ್ಟ್ ಬೆಂಚ್ ಲಾಸ್ಟ್ ಸೆಕೆಂಡ್ ಬೆಂಚ್ ಗೈಸ್. ಅದ್ ನಂಗೆ ನೆನಪೈತಿ. ನಾವ್ ಯೂಶಲಿ ಅಲ್ಲೇ ಕೊಡ್ತಿದ್ವಿ, ಇರೋದೇ ಇಬ್ರು ಹುಡುಗಿಯರಿದ್ವಿ, ಅಲ್ಲೇ ಕುಂಡಿರ್ತಿದ್ವಿ ಹೋಗಿ ಹೋಗಿ ಲಾಸ್ಟ್ ಬೆಂಚಿಗೆ. ಆಮೇಲೆ ನಾವು ಫಸ್ಟ್ ಡೇ ಕಾಲೇಜ್ ಅಂದ್ರೆ ಓಪನಿಂಗ್ ಟೈಮಿಗೆ ಹೋದಾಗ ಎಷ್ಟು ಜನ ಹುಡುಗಾರಿದ್ವಿ ಎಲ್ಲ, CS CNC ಎಲ್ಲಾ ಸೇರಿ ನಮ್ದು ಒಂದ್ ಸರ್ಕಲ್ ಇತ್ತು ನೋಡಿ. ಎಷ್ಟು ಜನ ಹುಡುಗಾರಿದ್ವಿ? 4 ಎಷ್ಟು ಅಲ್ಲ 5 ಜನ. ಯಾರು? ಮಾನ್ಸ, ನಾನ, ಕಾವೇರಿ, ಆಕಿ ಜಯ ಅಂತ ಹೇಳಕ್ಕೆ ಫುಲ್ ಹೆಸರು ನಂಗೆ ಮರ್ತೋಗಿದ್ವಿ, ಮತ್ತೆ ಐಶು. 5 ಜನ. ಆಕಿ ಚಂದನ ಆಮೇಲೆ ಬಂದು ಜಾಯ್ನ್ ಆಗಿದ್ದು. ಫಸ್ಟ್ ಡೇ ನಾವು 5 ಜನ ಇದ್ವಿ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ. ಸೊ ನೆಕ್ಸ್ಟ್ ಕ್ವಶನ್, ಡು ಐ ಗೆಟ್ ಆಂಗ್ರಿ ಫಾಸ್ಟರ್? ನನ್ ಕಾಮ್ ಆಗಿರ್ತೇನೆ. ನನ್ನ ಲೈಫ್ ನಾಗ ಸಿಟ್ ಮಾಡ್ಕೊಂಡಿದ್ ಫ್ರೆಂಡ್ಸ್ ಹೋಗಿ ಸಿಟ್ ಮಾಡ್ಕೊಂಡಿದ್ದಂದ್ರೆ ಈಕಿನ ಮೇಲೆ ಅಷ್ಟ ಗೈಸ್. ನಾನ್ ಕಾಲೇಜ್ ಡೇಸ್ ನಾಗ ಭಾಳ ಅಂದ್ರೆ ಭಾಳ ಸಿಟ್ ಮಾಡ್ಕೋತಿದ್ದೆ ಮಾನ್ಸನ್ ಮೇಲೆ. ಆಕೆ ಎಷ್ಟ್ ಕಾಮ್ ಆಗಿರ್ತಿದ್ಲ, ನಾ ಆಕಿನ ಮೇಲೆ ಸಿಟ್ ಮಾಡ್ಕೋತಿದ್ದೆ. ಆಮೇಲೆ ಮತ್ತೆ ಬಿಟ್ಟಿದ್ದೆ ಅಷ್ಟೇ, ಸಣ್ಣ ಹುಡುಗಿ ಅಂತ. ನನ್ ಕ್ವಶನ್, ಫಸ್ಟ್ ಕ್ಲಾಸ್ ಯಾವ್ದು ಬಂಕ್ ಮಾಡಿದ್ವಿ? ಯಾವ ಕ್ಲಾಸ್ ಬಂಕ್ ಮಾಡಿದ್ವಿ ನಾವು? ಫಸ್ಟ್ ಯಾರ್ದು ಬರ್ಡೇ ಇತ್ತು ನಂಗೆ ಲೈಕ್ ಪ್ರಾಪರ್ ಆಗಿ ನೆನಪಿಲ್ಲ. ಯಾರ್ ಬರ್ಡೇ ಇತ್ತು? ಗಣೇಶ್ ಬರ್ಡೇನೆ. ಗಣೇಶಂದಲ್ಲ, ಜಯಂತ್ ಬರ್ಡೇ ಇತ್ತು. ಜಯಂತ್ ಧಾರವಾಡನಾಗ ಮಾಡಿದ್ವಿ. ಅಲ್ಲೇ ಮಿಶ್ರಾ ಅಲ್ಲೇ ಅದು ಕ್ರಾಸ್ ಕಡೆ, ನಮ್ ಕಾಲೇಜ್ ಕ್ರಾಸ್ ಕಡೆ ಫಸ್ಟ್ ಕ್ಲಾಸ್ ಬಂಕ್ ಮಾಡಿ ಎಲ್ಲಾರು ಹೋಗಿದ್ವಿ. ಅವತ್ತು ನಮಗ್ ಕ್ಲಾಸ ತಗೊಂಡಿರ್ಲಿಲ್ಲ, ಇಡೀ ಕ್ಲಾಸ ಬಂಕ್ ಮಾಡಿತ್ತ. ಅದ ಫಸ್ಟ್ ಅದೇ ಲಾಸ್ಟ್. ನಾವ್ ಮತ್ತೆ ಬಂಕ್ ಅಂತ ಹೇಳಿ ಮಾಡೇ ಇಲ್ಲ. So next question, what is one thing that I can't live without? ಆತರ ಯಾವ್ದೈತ್ ನನ್ ಒಂದ್ ಥಿಂಗ್? ಫೋನ್. ನಾವು ಟ್ರಿಪ್ಪಿಗೆ ಹೋಗಿದ್ವಿ. ಫಸ್ಟ್ ಟ್ರಿಪ್ ನಮ್ದು ಯೂಶಲಿ ಕಾಲೇಜಿನ ಫಸ್ಟ್ ಟ್ರಿಪ್ ಎಲ್ಲಿ ಹೋಗಿದ್ವಿ? ಈಗ ಆಲ್ಮೋಸ್ಟ್ ಏನ್ ಮಾಡ್ಕೊಂಡಾಳಂದ್ರೆ ಗೈಸ್, ನಾನ್ ಏನ್ ರೆಡಿ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಲೈಕ್ ಸಿಮಿಲರ್ ವೈಸ್. ನಂದಿನ ಮತ್ತೆ ನೆಕ್ಸ್ಟ್ ನಾ ಅದನ್ನು ಫಸ್ಟ್ ಮಾಡಿದ್ದೆ. ನಂಗೆ ನೆನಪಿದ್ದು ಕಾಲೇಜ್ ಡೇಸ್ನಾಗ ಅವಷ್ಟೇ ನಮ್ದು. ನಾವು ಫಸ್ಟ್ ಟ್ರಿಪ್ ಅಂತ ಹೇಳಿ ಹೋಗಿದ್ದೆ. ಎಲ್ಲಿ ಹೋಗಿದ್ವಿ ಅಂತ ಊರ ಅಂದ್ರೆ ನಂಗೆ ದೇವ್ರ ಪ್ಲೇಸ್ಗಳಿಗೆ ಹೋಗಿದ್ವಿ. ಅದೇ ಎಲ್ಲ ಫಸ್ಟ್ ರೀಚ್ ಆಗಿದ್ ಪ್ಲೇಸ್ ಯಾವ್ದು? ಅದ್ ಒಂದ ಹೇಳ, ಉಳ್ದಿದ್ ನಾ ಹೇಳ್ತೀನಿ. ಶೃಂಗೇರಿ ಫಸ್ಟ್ ಪ್ಲೇಸ್. ಈಗ ನಮ್ದು ಅದ್ ಒಂದು ಇಂಡಸ್ಟ್ರಿಯಲ್ ಸೌದತ್ತಿ ಕಡೆ ಐತಲ್ಲ, ಗೊತ್ತಿಲ್ಲ ಅದ್ರ ಹೆಸರು ಗೊತ್ತಿಲ್ಲ. ಏನದು ಯಾವ ಪರ್ಟಿಕ್ಯುಲರ್ ಪ್ಲೇಸ್? ಡ್ಯಾಮ್ ಹೋಗಿದ್ವಿ. ಯಾವ್ದೊಂದ್ ಡ್ಯಾಮ್, ಏನ್ ಡ್ಯಾಮ್ ಅದು? ನವಿಲ್ ತೀರ್ಥ ಡ್ಯಾಮ್ ಹೋಗಿದ್ವಿ ಗೈಸ್. ಅದ್ ನಮ್ದು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿ ಹೋಗಿದ್ವಿ. ಅಲ್ಲಿಂದ ನಾವ್ ಮತ್ತೆ ಒಂದ್ 3-4 ಊರ್ ಹೋಗಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್? ಹೆದರೋದಂದ್ರ ಆಕ್ಚುಲಿ ನೀ ಹೆದ್ರಿದ್ ನಾನ್ ನೋಡಿಲ್ಲ. ಗೊತ್ತಿಲ್ಲಪ್ಪ. ನಾನ ಯಾವ್ದಕ್ ಹೆದರ್ತೀನಿ ಅಂತ ಹೇಳಂದ್ರೆ, ನಾನ್ ಪ್ರೀತಿಸೋರ್ ನನ್ನಿಂದ ದೂರ ಆಗ್ತಾರಣೋ ಆ ವಿಷಯಕ್ಕೆ ನಂಗೆ ಬಾಳ ಭಯ ಆಗ್ತೈತಿ. ನಾವ್ ವುಮೆನ್ಸ್ ಡೇ ಮಾಡಿದ್ರು ನಮ್ ಕಾಲೇಜ್ನಾಗ. ಅವಾಗ ಸ್ವಲ್ಪ ಕಾಂಪಿಟೇಷನ್ಸ್ ಇದ್ವು, ರಂಗೋಲಿ, ಹಿಂಗ್ ಮೆಹಂದಿ. ಅವಾಗ ನನ್ ಕೈಗೆ ಮೆಹಂದಿ ಯಾರು ಹಾಕಿದ್ರು? ಬೇಕಾದ್ರೆ ನೆನ್ಪಿಟ್ಕೋಬೇಕು. ಯಾರ ಹಾಕಿದ್ರೆ? ಯಾರ CS ಹುಡುಗಿಯರ್ ಹಾಕಿದ್ರೆ? CS ಹುಡುಗಿಯರ್ನಾಗ ಯಾರು ಹಾಕಿದ್ರ? ನಮ್ದ ಗ್ರೂಪ್ ಅಂದ್ರೆ ನಮ್ದ ಗ್ರೂಪ್ ಒಳಗ ಇದ್ದದ ಅಂದ್ರೆ ಸ್ವಲ್ಪ ವೈಷ್ಣವಿ. ಯಾವ ವೈಷ್ಣವಿ? CS ಹುಡುಗಿ ಗೊತ್ತಿಲ್ಲ. ಸನ ಹಾಕಿದ್ವಿ. ಹೌದೇನ? ನೀ ಹೆಂಗ್ ಹೇಳ್ಬಾರ್ದಾಗಿತ್ತು? ನಮ್ ಗ್ರೂಪ್ ಅಂತ ಹೇಳ್ಬಾರ್ದಾಗಿತ್ತು. ನಮ್ ಬ್ಯಾಚ್. ಸಾರಿ. ನೆಕ್ಸ್ಟ್ ನಾನು ಕೇಳ್ತೀನಿ ಈಗ ರಾಪಿಡ್ ಫೈರ್ ಗತ್ತೆ. ಇದಾದ್ಮೇಲೆ ನೀ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡು. ಕಾಫಿ ಆರ್ ಟೀ ಪರ್ಸನ್? ನನ್ ಕಾಫಿ ಅಲ್ಲ, ಬೀಚ್ ಆರ್ ಮೌಂಟೇನ್ಸ್? ನಿಂಗ ಬೀಚ್ ಎರಡು ಇಷ್ಟ ಗೈಸ್. ನಂಗೆ ಜಾಸ್ತಿ ಮೌಂಟೇನ್ಸ್ ಪ್ಲೇಸಿಗೆ ಹೋಗಕ್ ಬಹಳ ಇಷ್ಟ ಆಗ್ತದೆ. ಎರಡು ಇಷ್ಟ ಆಲ್ಮೋಸ್ಟ್. ಡಾಗ್ಸ್ ಆರ್ ಕ್ಯಾಟ್ಸ್? ನಿಂಗ್ ಡಾಗ್. ಗೋಲ್ಡ್ ಆರ್ ಸಿಲ್ವರ್? ಐ ಗೆಸ್ ಸಿಲ್ವರ್. ಇಲ್ಲ ಗೋಲ್ಡ್. ನಂಗೆ ಸಿಲ್ವರ್ ಹಾಕೊಳಕ್ ಇಷ್ಟ ಆಗಂಗಿಲ್ಲ. ಇನ್ಸ್ಟಾಗ್ರಾಮ್ ಅವ್ರ ಯೂಟ್ಯೂಬ್?
ಯೂಟ್ಯೂಬ್ ಕರೆಕ್ಟ್. ಎರಡು ಗೈಸ್, ಎರಡು ಅಷ್ಟೇ, ಬಟ್ ಜಾಸ್ತಿ ಯೂಟ್ಯೂಬ್. ಹಾ. ಸೊ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಂತಂದ್ರೆ, ವಾಟ್ ವಾಸ್ ಅವರ್ ಫಸ್ಟ್ ಮೆಮೊರಿ ಟುಗೆದರ್ ಇನ್ ಕಾಲೇಜ್? ಆಮೇಲೆ ಈಗ ನೀ ಅವಾಗ ಕೇಳಿದ ಕ್ವಶನ್ ಈಗ ಕೇಳಾಗತ್ತೀನಿ, ವಿಚ್ ಡ್ರೆಸ್ ಆರ್ ಔಟ್ಫಿಟ್ ಡಿಡ್ ಐ ವೇರ್ ಆನ್ ಅವರ್ ಫಸ್ಟ್ ಡೇ ಆಫ್ ಕಾಲೇಜ್? ನಂಗೆ ಗೊತ್ತ, ಲಾಂಗ್ ಡ್ರೆಸ್ ಇತ್ತದ. ಲಾಂಗ್ ಡ್ರೆಸ್ ಏನಿತ್ತಂದ್ರೆ ನೆಟೆಡ್ ಇತ್ತ. ಈ ಕಲರ್ ಯಾವ್ದು? ಆ ಕಲರ್ ಲ್ಯಾವೆಂಡರ್ ಕಲರ್. ಕರೆಕ್ಟ್ ಮಾಡಿ, ಕರೆಕ್ಟ್ ಗೈಸ್. ನಾನು ಒಳ್ಳೆ ಅಡ್ಗಲಜಿ ಹಳ್ಳಿ ಗುಬ್ಬಿಗೆ ಲಿಟ್ರಲಿ ನಾನು ಹಂಗ ಹೋಗಿದ್ದೆ ಕಾಲೇಜಿಗೆ ಫಸ್ಟ್ ಡೇ. ಒಳ್ಳೆ ಹಳ್ಳಿ ಗುಬ್ಬಿಗೆ ಹೋಗ್ಬಿಟ್ಟಿದ್ದೆ ಫಸ್ಟ್ ಡೇ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಏನ್ ಹಾಕೊಂಡು ಹೋಗ್ಬೇಕಂತ ಹೇಳಿ. ನಾನು ಅದೊಂದು ನೆಟ್ಟೆಡ್ ಆಕಿ ಹೇಳ್ದಂಗ ಒಂದು ಲಾಂಗ್. ಅದು ಲಾಂಗ್. ನಾವ್ ಯಾವಾಗ ಫಸ್ಟ್ ಜಗಳ ಆಡಿದ್ವಿ ಆ ಟಾಪಿಕ್? ಗೊತ್ತಿಲ್ಲ. ನಿಂಗ್ ಭಾಳ ಬೋರ್ ಆಗಿತ್ತ ಅವತ್ತ ಕಾಲೇಜ್ನಾಗ. ನೀ ನಂಗ್ ಧಾರವಾಡಾಗ ಎಲ್ಲೂ ಕರ್ಕೊಂಡ್ ಅದು ಫೈನಲ್ ಇಯರ್ ಈಗ. ಫೈನಲ್ ಇಯರಿಗಲ್ಲ, ಫಸ್ಟ್ ಇಯರ್ ಅಂದ್ರೆ ಇವ್ರೆಲ್ಲಾರು ಇದ್ರು ನೋಡ. ಅವ್ರೆಲ್ಲಾರು ಎಲ್ಲ ಹೊಂಟಿದ್ರ. ನಾವು ಹೋಗೋಣ ಅಂದ್ರೆ ನಾವ್ ಬ್ಯಾಡ ಕ್ಲಾಸ್ ಐತಿ ಹಂಗ ಹಿಂಗಂತ ಅವ್ರಷ್ಟ ಬಂಕ್ ಮಾಡಿ ಹೋಗಿದ್ರಲ್ಲ, ಅವಾಗ ಫೈಟ್ ಮಾಡಿದ್ವಿ ಅಷ್ಟೇ. ಅದ್ ನನಗೆ ನೆನಪಿದ್ದಂಗ ಫೈನಲ್ ಇಯರ್ ಅಂತ ಹೇಳಿ ಹಂಗ ನೆನಪದೆ. ವಾಟ್ ವಾಸ್ ಅವರ್ ಫೇವ್ರೆಟ್ ಹ್ಯಾಂಗ್ ಔಟ್ ಸ್ಪಾಟ್ ಇನ್ ಕಾಲೇಜ್? ಇನ್ಸೈಡ್ ಕಾಲೇಜ್, ಔಟ್ಸೈಡ್ ಅಲ್ಲ, ಇನ್ಸೈಡ್ ಕಾಲೇಜ್. ಡ್ರಾಯಿಂಗ್ ಹಾಲ್. ಡ್ರಾಯಿಂಗ್ ಹಾಲ್ ಮತ್ತೆ ನಾವು ಕ್ಯಾಂಟೀನ್ ನಾಗೂ ಭಾಳ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆಲ್ಮೋಸ್ಟ್ ನಾವು ಡ್ರಾಯಿಂಗ್ ಹಾಲ್ ಬಿಟ್ರೆ ಕ್ಯಾಂಟೀನ್ ನಾಗ ಇರ್ತಿದ್ವಿ. ನೆಕ್ಸ್ಟ್ ನಿಂದ ನಮ್ದು ಫೇರ್ವೆಲ್ ಇತ್ತು, ಎಲ್ಲಾ ಟೀಚರ್ಸ್ ಇದ್ರೆ ಫೇರ್ವೆಲ್ ನಾಗ ಮೋನೋ ಆಕ್ಟರ್ ಇತ್ತು. ಸೊ ಅವಾಗ ನಂಗೆ ಯಾವ್ದು ಟಾಪಿಕ್ ಬಂದಿತ್ತು? ಟಫ್ ಕ್ವಶನ್ಸ್ ಕೇಳ್ಬೇಕ. ನಿಂಗ್ ನೆನಪಿತ್ತ? ನೀನ ಗೆಸ್ ಮಾಡಿದ್ವಿ ಅದ್ ನೇಮ್? ನಾನ್ ಗೆಸ್ ಮಾಡಿದ್ದೆ ನೇಮ್ಸ್. ಅದ ಮೂವಿ ನೇಮ್ ಬಂದಿತ್ತು ಒಂದ. ಸೊ ಅವಾಗ ನಿಂಗ ನೆನಪಲ್ಲ ಮತ್ ನಾನ್ ಲೇಟ್ ಆಗಿ ಆಗ್ತಮಿತ್ತು. ನಂಗೂ ನೆನಪಿರ್ತದ ಗೈಸ್, ಬಟ್ ಇಷ್ಟಕ್ಕಿನಷ್ಟು ಡೀಪ್ ಆಗಿ ಮೆಹಂದಿ ಹಚ್ಚಿದ್ರು, ಚಂದ ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡಾಳ. ನೆಕ್ಸ್ಟ್ ನಂದಾಳ. ವಾಟ್ಸ್ ಮೈ ಮೋಸ್ಟ್ ಯೂಸ್ಡ್ ಡೈಲಾಗ್ ಅಥವಾ ಲೈನ್ ಕಾಲೇಜ್ ಡೇಸ್ ನಾಗ ನಾನು ಯಾವ್ದು ಭಾಳ ಯೂಸ್ ಮಾಡ್ತಿದ್ದೆ? ಅದೊಂದು ವರ್ಡ್ ಹೇಳ್ತಿದ್ದೆ ನಾನು. ಒಂದ್ ವರ್ಡ್ ಅದನ್ನ ಭಾಳ ಯೂಸ್ ಮಾಡ್ತಿದ್ದೆ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪ್ರಿಪೇರ್ ಮಾಡ್ಕೊಳ್ಳೋವಾಗ ನನಗ್ ನೆನಪಿಲ್ಲ. ಅಟ್ಲೀಸ್ಟ್ ಮಾನ್ಸಾಗ ಏನೋ ಒಂದ್ ಅಂತಿದ್ದೆ. ಶಿಟ್ ಅಲ್ಲ, ಏನೋ ಒಂದ್ ಅಂತಿದ್ದೆ. ಕನ್ನಡ ವರ್ಲ್ಡ್ ಏನೋ ಒಂದ್ ಅಂತಿದ್ದೆ. ಏನಂದ್ ನನಗೂ ಅಷ್ಟು ನೆನಪಿಲ್ಲ. ನಾನೇ ಮಾನ್ಸ ಅಟ್ಲೀಸ್ಟ್ ನೆನ್ಪಿಟ್ಕೊಂಡು ಬಾಳ ಅಂತಿದ್ದೆ. ಬಿಟ್ಟ ಒಂದ್ 3 or 4 years ಆತ ಆಲ್ಮೋಸ್ಟ್. ಸೊ ಅಷ್ಟ್ ನೆನಪಿಲ್ಲ. ನಾನು ಈಗ ನೆನಪಿರ್ತದ ಒಂದು ಕ್ವಶನ್ ಪ್ರಿಪೇರ್ ಮಾಡಿದ್ದು. ನಮ್ ಮ್ಯಾಥ್ಸ್ ಟೀಚರ್ ಸರ್, ಮ್ಯಾಥ್ಸ್ ಟೀಚರ್ ಅನಿತಾ ಮ್ಯಾಮ್. ನಾನು ನೆನ್ನೆ ನನ್ ಕಸಿನಿಗೆ ಹೇಳಾಗತ್ತಿದ್ದೆ, ಅವ್ರ ಮ್ಯಾಥ್ಸ್ ಟೀಚರ್ ಸ್ಟ್ರಿಕ್ಟ್ ಅದಾರಂತ. ನಮ್ದು ಚಲೋ ಇದ್ರೆ ಸ್ಟ್ರಿಕ್ಟ್ ಇದ್ರೆ ಅಂತ ಹೇಳಿ. ಸ್ಟ್ರಿಕ್ಟ್ ಅಲ್ಲ, ನಂಗ್ ಸ್ಪೆಷಲಿ ನಂಗೆ ಅವ್ರ ಇಷ್ಟ, ಈಕಿಗೆ ಇಷ್ಟ, ಫೇವ್ರೆಟ್ ಟೀಚರ್. ನೆಕ್ಸ್ಟ್ ನಂದಲ್ಲ. ವಾಟ್ಸ್ ದ ಮೋಸ್ಟ್ ಎಮೋಷನಲ್ ಮೂಮೆಂಟ್ ವಿ ಹ್ಯಾಡ್ ಇನ್ ಕಾಲೇಜ್? ಲೈಕ್ ಅವತ್ತು ಬಹಳ ಎಮೋಷನಲ್ ಆಗಿದ್ವಿ. ಆಕ್ಚುಲಿ ನಮ್ ಸೀನಿಯರ್ಸ್ ಹೋದಾಗ. ಹಾ ಹೌದು, ಐ ವಾಸ್ ನಾಟ್ ಎಮೋಷನಲ್ ಅವತ್ತು. ನಾವಿಬ್ರು ಎಮೋಷನಲ್ ಆಗಿದ್ದು. ನಮ್ದು ಫೇರ್ವೆಲ್. ನಮ್ದು ಫೇರ್ವೆಲ್ ವೆರಿ ಎಮೋಷನಲ್ ಮೂಮೆಂಟ್. ನಾವು 3 ವರ್ಷದಿಂದ ಬಾಳ ಅಂದ್ರೆ ಬಾಳ ಕ್ಲೋಸ್ ಇದ್ವಿ ಗೈಸ್. ಒಬ್ರಿಗೊಬ್ರು ಬಾಳ ಕ್ಲೋಸ್ ಇದ್ವಿ. ಎಷ್ಟ್ ಜಗಳ ಮಾಡಿದ್ರು ಒಂದ ದಿನ. ಆಮೇಲೆ ನಾವ್ ಇಬ್ರ ಹುಡುಗಿಯರ್ ಇದ್ದಿದ್ರಿಂದ ಹುಡುಗರು ಎಲ್ಲಾರು ಅಷ್ಟ ಕೇರ್ ಮಾಡ್ತಿದ್ರು, ಚಂದ ಇದ್ರೆ ಎಲ್ಲಾರು. ಸೊ ಬಿಟ್ಟು ಹೋಗಕ್ ಬಾಳ ಬೇಜಾರಾಗಿತ್ತೆ. ನೆಕ್ಸ್ಟ್ ನನ್ ಫೇವ್ರೆಟ್ ನಾನು ಯಾವ್ದು ಹೇಳಾತೀನಿ. ನಾ ಚಂದ ಕ್ವಶನ್ ಮಾನ್ಸ ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡೋಣ. ನನಗೆ ಏನೂ ಗೊತ್ತೂ ಇಲ್ಲ, ಇವತ್ತು ಗೊತ್ತಾಗುತ್ತೆ. ವೈಟ್ ಮತ್ತೆ ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್. ಯಾವ್ದು ಹೇಳ? ಬ್ಲಾಕ್. ನಂಗೂ ಬ್ಲಾಕ್ ಇಷ್ಟ. ಕೇಳ್ಬೋದಾಗಿತ್ತು. ನೆಕ್ಸ್ಟ್ ನಂದಲ್ಲ. ಅಂದ್ರೆ ಹೂ ಆಲ್ವೇಸ್ ಕೇಮ್ ಲೇಟ್ ಟು ಕ್ಲಾಸ್, ಮೀ ಆರ್ ಯು? ಅಂದ್ರೆ ನೀನೇ.
ಇಲ್ಲ ಗೈಸ್, ಇಬ್ರು ಫಸ್ಟ್ ಡೇ ಕಾಲೇಜಿಂದ ಲಾಸ್ಟ್ ಡೇ ಕಾಲೇಜ್ ಮಟ್ಟ ಇಬ್ರು ಜೊತೆಗೆ ಹೋಗಿವಿ. ಬಟ್ ನೀ ಏನಾರು ಊರಿಗೆ ಹೋಗಿದ್ದಿ? ಊರಿಂದ ಬರೋದಿತ್ತು ಅಲ್ಲೇ ಇಲ್ಲ, ಒಂದ್ 2 ಸರಿ 3 ಸರಿ ಇರ್ಬೋದು ಗೈಸ್. ಇಲ್ಲ ಅಂತ ಹೇಳಂತಂದ್ರೆ ನಾನೇಕಿ ಕ್ಲಾಸಿಗೂ ಜೊತೆಗೆ ಹೋಗಿದ್ವಿ, ಹೊರಗೆ ಬರುವಾಗೂ ಜೊತೆಗೆ ಬರ್ತಿದ್ವಿ. ಫಸ್ಟ್ ಡೇ ಇಂದ ಲಾಸ್ಟ್ ಆಮೇಲೆ 3 ಇಯರ್ಸ್ ನಾವು ಜೊತೆಗೆ ಹೋಗಿ ಜೊತೆಗೆ ಬಂದೀವಿ. ಹಂಗ ಯಾವ್ದು ಇಲ್ಲ. ನನ್ ಫೇವ್ರೇಟ್ ನಾ ಬಾಳ್ ನಂಗೆ ಇಷ್ಟ ಚೀಚಿ ಚಿಕನ್. ನೋ, ನಂಗೆ ಬಾಳ ಇಷ್ಟ ಫುಡ್ ಅನ್ನೋಕ್ಕಿಂತ ಸ್ನಾಕ್ಸ್. ಹಿಂಗ್ ಗೋಬಿ ಮಂಚೂರಿ. ಅಬ್ಬೋ ಮಾಡಿ ಒಂದಾದ್ರೂ ಹೇಳಿದೆ, ಒಂದು ಹೇಳಿಲ್ಲ ಗೈಸ್. ಅವಾಗಿದ್ದೆ ಒಂದು ಹೇಳಿ ಮಾಡಿ ನೋಡಿ ಎಷ್ಟು ಅರ್ಥ ಮಾಡ್ಕೊಂಡಿನಿ. ಅದೇ ನಂಗೆ ಈಗ ಚಾದೈತಿ. ವಾಟ್ ವಾಸ್ ದ ಫಸ್ಟ್ ಫ್ರೆಂಡ್, ನ್ಯೂ ಫ್ರೆಂಡ್ ಐ ಮೇಡ್ ಇನ್ ಕಾಲೇಜ್ ಅಪಾರ್ಟ್ ಫ್ರಮ್ ಯು? ನಿನ್ ಬಿಟ್ಟು. ಹೌದು, ಜಯಲಕ್ಷ್ಮಿ. ಬ್ರೋ ನೀನು ಬಿಟ್ಟು ನಾನು ಕ್ಲೋಸ್ ಆಗಿರೋ ಆತರ ಫ್ರೆಂಡ್ಸ್ ಯಾವ? ಜಯಂತ ಸಾಗರ್. ಆಕ್ಚುಲಿ ವಿಶ್ವಗ್ರ ಬಂದಿದ್ದ ಆಮೇಲೆ, ಅಂದ್ರೆ ಫಸ್ಟ್ ನಾವ್ ಫಸ್ಟ್ ಮೀಟ್ ಆಕ್ಚುಲಿ ಫಸ್ಟ್ ಮಾತಾಡ್ಸಿದ್ದು ಸೀನಿಯರ್ ಅಂದ್ರೆ ಸರು. ಸರ್ವೇಶಿ ಫಸ್ಟ್ ಮಾತಾಡ್ಸಿದ್ದೆ, ಆಮೇಲೆ ವಿಶ್ವಗ್ರ ಮೀಟ್ ಆದ. ಬಟ್ ನಾನು ನನ್ ಕ್ಲಾಸ್ ನ ಕೇಳಾತೀಯ ಅಂತ ಮಾಡಿದ್ದೆ. ಬಟ್ ನೆಕ್ಸ್ಟ್ ನನ್ ಬರ್ಡೇ ಡೇಟ್ April 13th. April 14th. ಏನಂತ ಜೋಕ್ ಮಾಡಿದ್ರು ಜೋಕ್ ಮಾಡಿದ್ವಿ. April 14th ಇಯರ್ ಎಂಡ್ ಹೇಳ್ಬೇಕಂತ. ಸೊ April 14th ಅಕಿನ ಬರ್ಡೇ. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಂತಂದ್ರೆ, ವಾಟ್ಸ್ ದ ಫಸ್ಟ್ ಸಬ್ಜೆಕ್ಟ್ ಆರ್ ಕ್ಲಾಸ್ ವಿ ಅಟೆಂಡೆಡ್ ಟುಗೆದರ್? ಫಸ್ಟ್ ಡೇ ಫಸ್ಟ್ ಕ್ಲಾಸ್ ನಾವ್ ಯಾವ್ದು ಅಟೆಂಡ್ ಮಾಡಿದ್ವಿ ಇಬ್ರು? ಹುಚ್ಚಿ ಇಂಗ್ಲಿಷ್ ನಾನು ಗೆಸ್ ಮಾಡಿದ್ದೆ. ಅಂದ್ರೆ ನಾವು ಇಬ್ರು ಟುಗೆದರ್ ಫಸ್ಟ್ ಡೇ ಇಂಗ್ಲಿಷ್ ನಾವು ಲೈಕ್ ಅದು ಫನ್ನಿ ಇತ್ತು. ಅವ್ರು ಯಾರೋ ಸರ್ ಕ್ಲಾಸ್ ತಗೊಂಡಿದ್ದು. ಇಂಟ್ರೊಡಕ್ಷನ್ ಆದ್ಮೇಲೆ ಇಂಗ್ಲಿಷ್ ಕ್ಲಾಸ್ ಫಸ್ಟ್ ಕ್ಲಾಸ್. ಎಂಬಾರಸ್ ಮೂಮೆಂಟ್ ಕಾಲೇಜ್ನಾಗ ಯಾವ್ದು? ಆತರ ಯಾವ್ದಾಗಿತ್ತು ನನಗೆ? ಆತರ ಅಂದ್ರೆ ಎಂಬ್ಯಾರಸ್ ಅಂದ್ರೆ ಹಂಗ ಎಂಬ್ಯಾರಸ್ ಆಗುವಂತದ್ದಾಗಿಲ್ಲ, ಒಂದ್ ವರ್ಸ್ಟ್ ದಟ್ ವಾಸ್ ನಾಟ್ ಎಂಬ್ಯಾರಸಿಂಗ್. ಬಟ್ ಯಾವ ಹಂಗ ಆಗಿತ್ತ ಕ್ಲಾಸ್ನಾಗ ಆಗ್ಲಿ ಏನೋ ಹಂಗ ಏನಾರ ಇದ್ರ ಇಲ್ಲ. ನಮ್ದ ಒಬ್ರ ಮ್ಯಾಮ್ ಒಂದ್ ಫಸ್ಟ್ ನಾನೊಂದ್ ಸ್ವಲ್ಪ ಜೋರ್ ಇದ್ದೆ ಗೈಸ್. ಆಮೇಲೆ ಏನ್ ಮಾಡಿದ್ದೆ, ಒಂದ್ಸರಿ ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಒಂದ್ ಸ್ವಲ್ಪ ಜೋರ್ ಆಗ್ತಿದ್ದೆ, ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ಸ್ವಲ್ಪ ಡಲ್ ಆಗ್ತಿದ್ದೆ. ಹಂಗಿದ್ದೆ ನಾನು. ಫಸ್ಟ್ FA1 ಇಂಟರ್ನಲ್ ಫಸ್ಟ್ ಇಂಟರ್ನಲ್ ನಾಗ ಮಾರ್ಕ್ಸ್ ಚಲೋ ತಗೊಂಡಿದ್ದೆ. ಆ ಮ್ಯಾಮ್ದು ಜೋರಾಗಿ ಬಿಟ್ಟಿದ್ದೆ ಅವ್ರ ಕ್ಲಾಸ್ನಾಗ ಫುಲ್ ಮಾತಾಡ್ಕೊಂತ. ಸೆಕೆಂಡ್ ಇಂಟರ್ನಲ್ ನಾಗ ಕಡಿಮೆ ತಗೊಂಡಿದ್ದಕ್ಕ ಆ ಮ್ಯಾಮ್ನಾಗ ಏನಂದಿದ್ರು ಅಂದ್ರೆ, ಅಷ್ಟೆಲ್ಲ ಮಾತಾಡ್ತಿ ಕ್ಲಾಸ್ನಾಗ ಒಂದ್ ಎಕ್ಸಾಮ್ ಬರಕಾಗಿಲ್ಲ ನಿನಗ ಅಂತ ಹೇಳದಿದ್ರ. ಅವಾಗ ನಂಗೆ ಬಾಳ ಎಂಬ್ಯಾರೆಸ್ ಆಗಿತ್ತು. ಹೇಳ್ದೆ ನಿಂಗೆ ವಿಡಿಯೋನಾಗ ಮ್ಯಾಮ್ ಅಂತಿದ್ರು. ಅದು ದಟ್ ವಾಸ್ ಲೈಕ್ ಮೋಸ್ಟ್ ಎಂಬ್ಯಾರೆಸಿಂಗ್ ನನಗೆ. ನೆಕ್ಸ್ಟ್ ಏನಂತ ಹೇಳಂತಂದ್ರೆ, ನೆಕ್ಸ್ಟ್ ನಾನೇ ಕೇಳ್ಬೇಕಲ್ಲ. ಯು ರಿಮೆಂಬರ್ ವಾಟ್ ಐ ವೋರ್ ಆನ್ ಅವರ್ ಫಸ್ಟ್ ಫ್ರೆಷರ್ಸ್ ಡೇ ದಿನ? ಏನ್ ಹಾಕೊಂಡಿದ್ದೆ, ಆಮೇಲೆ ಯಾವ ಕಲರ್ ಹಾಕೊಂಡಿದ್ದೆ ಹೇಳ್ಬೇಕು. ಏನ್ ಹಾಕೊಂಡಿದ್ದೆ, ಯಾವ ಕಲರ್ ಹಾಕೊಂಡಿದ್ದೆ? ಗ್ರೀನ್ ಕಲರ್ ಡಾರ್ಕ್ ಗ್ರೀನ್. ಹಿಂದನ್ ಬಿಟ್ಟಿಲ್ಲ ವಾಣಿ, ನೀ ಏನ್ ಹಾಕೊಂಡಿದ್ದೆ ಮತ್ತೆ? ನೀನು ಬ್ಲೂ ಕಲರ್ದ ಹಾಕೊಂಡಿದ್ದೆ ಅನ್ಸುತ್ತೆ. ವಿಯರ್ಡ್ ಥಿಂಗ್ ನಾವು ಪಬ್ಲಿಕ್ ನಾಗ ಯಾವಾಗ ಮಾಡೇವಿ? ಏನ್ ಮಾಡಿದ್ವಿ? ನಮ್ಗೆ ನಂತಲ್ಲ ಕ್ವಶನ್ ಬಂತು, ಅಂದ್ರೆ ಒಂದ್ ತಲಾಕ್ ಬಂತು. ವಿಯರ್ಡ್ ಅಂತೇಳಿ ಏನು ಮಾಡೇ ಇಲ್ಲ ಅಂತ ಹೇಳ ಅನಿಸ್ತೈತಿ. ಏನ್ ಮಾಡೇವಿ? ಏನು ಮಾಡ್ತಿರ್ಲಿಲ್ಲ ಗೈಸ್. ನಾವು ಸುಮ್ಮನೆ ನಮ್ ಪಾಡಿಗೆ ಹೋಗ್ತಿದ್ವಿ, ನಮ್ ಪಾಡಿಗೆ ಬರ್ತಿದ್ವಿ. ನಾವ್ ಯಾರ್ದು ಸಬರಿಗೆ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಮತ್ ಯಾರ ನಾವ್ ಏನೋ ಮಾಡೋದ್ ನೋಡಿದಾರನ್ನೋ ಒಂದ್ ಹೆದರಿನಾಗ 3 ವರ್ಷ ಕಳೆದ್ಬಿಟ್ವಿ ನಾವ್. ಏನು ಮಾಡಕ್ ಹೋಗಿಲ್ಲ ಅಂತ ವಿಯರ್ಡೆಸ್ಟ್ ಥಿಂಗ್ಸ್ ಏನು ಮಾಡಿಲ್ಲ ನಾವು. ಮಾಡಿದ್ರೆ ಎಲ್ಲ ದೊಡ್ಡನ ಮಾಡ್ಬಿಟ್ಟಿವಿ, ಹೇಳ್ಕೊಳಕ್ ಆಗದೆ ಇರೋಂಥವೆಲ್ಲ ಮಾಡಿವಿ. ಬಟ್ ಆತರ ವಿಯರ್ಡ್ ಅಂತ ಏನು ಮಾಡಿಲ್ಲ ನಾವು. Do you remember the first group photo we took in college? Like first ಯಾವ ದಿನ ಅಂತ ಗೊತ್ತಿಲ್ಲ, ಬಟ್ ಕಾಲೇಜ್ ನಾಗ ಚಂದನ ಇದ್ಲ. ಸೊ ಎಲ್ಲಾರು ಫಸ್ಟ್ ಗ್ರೂಪ್ ಫೋಟೋ ನಾವು ತಗೊಂಡಿದ್ದು. ಗ್ರೂಪ್ ಫೋಟೋ ಅದೇ ನಾವು 5 ಮೆಂಬರ್ಸ್ ಹುಡುಗಾರಿದ್ವಲ್ಲ ನಾವು. ಅದೇ ಯಾವತ್ತ ಫಸ್ಟ್ ಡೇನ ಗೈಸ್ ಎಲ್ಲಾರ್ಗು ಒಂದು ಕ್ರೇಜ್ ಇತ್ತು. ಫಸ್ಟ್ ಡೇ ಆಫ್ ಕಾಲೇಜ್, ಅದು ನಿಂದು ಫೋನ್ ನನ್ ಫೋನ್ನಾಗ ಫಸ್ಟ್ ಡೇ ಆಫ್ ಕಾಲೇಜ್ ಅಂತ ಒಂದು ಫೋಟೋ ತಗೊಂಡಿದ್ವಿ. ಅದು ಅಟ್ಯಾಚ್ ಮಾಡ್ತೀನಿ ನಾನು ಯಾವ್ದಾದ್ ಮಾತಾಡಿವಲ್ಲ ಅದನ್ನೆಲ್ಲ ಸೈಡಿಗೆ ಅಟ್ಯಾಚ್ ಮಾಡ್ಕೊಂತ ಹೋಗ್ತೀನಿ. ಸೊ ಫಸ್ಟ್ ಡೇ ಆಫ್ ಕಾಲೇಜ್ ಅಂತ ಹೇಳಿ ಒಂದು ಫೋಟೋ ತಗೊಂಡಿದ್ವಿ ಗ್ರೂಪ್. ನಂದಿನ 2 ಕ್ವಶನ್ ಅದಾವ. ಸರಿ ಗ್ರೂಪ್ ನಂದಿನ 2 ಕ್ವಶನ್ ಅದಾವ. ಸರಿ ಓಕೆ.
ನಿಂದೈತಿ ನಿಂದೈತಿ ನಾ ಕೇಳಿದಲ್ಲ ಫಸ್ಟ್ ಡೇ ಆಫ್ ಕಾಲೇಜ್ ಗ್ರೂಪ್ ಫೋಟೋ ಅಂತ ನಿಂದ 3 ಥಿಂಗ್ಸ್ ಬಕೆಟ್ ಲಿಸ್ಟ್ ನಾಗ ಯಾವ್ದು ಫ್ಯೂಚರ್ ಹೇಳಿ ಮಾಡೋದಿಲ್ಲ ಗೈಸ್ ನಾರ್ಮಲ್ ಸಣ್ಣ ಸಣ್ಣ ಬಕೆಟ್ ಲಿಸ್ಟ್ ನಿಂಗ್ ದೊಡ್ಡ ದೊಡ್ಡ ಎಲ್ಲ ಕೇಳಿಲ್ಲ ಏನ್ ಸಣ್ಣ ಸಣ್ಣ ಅಂತ ಹೇಳಂತಂದ್ರೆ ನಾನು ಒಂದ್ ಇನ್ಸ್ಟಾ 360 ತಗೋಬೇಕಂತ ಹೇಳ ಅನ್ಕೊಂಡೇನಿ ಸಣ್ಣದ 3 ಅವೆಲ್ಲ ಎಲ್ಲ ಏನಂತೆ ಒಂದು ಅದನ್ನ ಈ ಇಯರ್ ಎಂಡ್ ಒಳಗ ಒಂದ್ ತಗೋಬೇಕಂತ ಹೇಳ ಅನ್ಕೊಂಡೇನಿ ಆಮೇಲೆ ನನ್ಗ ಒಂದ್ ಅಬ್ರಾಡ್ ಟ್ರಿಪ್ ಹೋಗ್ಬೇಕನ್ನೋ ಆಸೆ ಐತಿ ಇಯರ್ ಒಳಗ ಏನೈತಲ್ಲ ಅದ್ ಹೇಳಾಕತ್ತೀನಿ ನೋಡೋಣಂತ ಲೈಕ್ ಏನಾಗ್ತದ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಒಂದು ಫೋನ್ ಚೇಂಜ್ ಮಾಡ್ಬೇಕು ನಾನು ಫೋನ್ ಅದು ಏನಾಗ್ತದೆ ಗೊತ್ತಿಲ್ಲ ಐಫೋನ್ ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ ನೆಕ್ಸ್ಟ್ ಇವು 3 ನೆಕ್ಸ್ಟ್ ಪ್ಲಾನ್ ಇರೋದು ಇನ್ನೊಂದು ಐತಿ ದೊಡ್ಡದ ಅದ್ ಮಾಡಿ ಅದೇನ್ ಮಾಡಿ ತೋರಿಸ್ತೀನಿ ಅಂತ ಅದೇ ಹೇಳತ್ತಿಲ್ಲ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಂತಂದ್ರೆ do you which subject did I always try to escape from ಮ್ಯಾಥ್ಸ್ ಕರೆಕ್ಟ್ ನನ್ನ ಫೇವರೇಟ್ ಸಬ್ಜೆಕ್ಟ್ ಈಗ ಫೇವರೇಟ್ ಸಬ್ಜೆಕ್ಟ್ ನಂಗೆ ಇಷ್ಟು ಸಿಟ್ಟು ಬರ್ತಿತ್ತು ಅಂತಂದ್ರೆ ಮ್ಯಾಥ್ಸ್ ಕ್ಲಾಸ್ ನಾಗ ಒಳ್ಳೆ ನಂಗೆ ನಿಜ ಬೇಜಾರಾಗ್ತಿತ್ತು ನನಗೆ ಏನು ಬರ್ತಾನೆ ಇರ್ಲಿಲ್ಲ ಇದು ಒಳ್ಳೆ ಅಂತ ಮಾಡ್ತಿಲ್ಲ ಸೊ ಅವಾಗ ಹೆಂಗಿತ್ತಂದ್ರ ಮೆಕ್ ಮತ್ತೆ ಸಿವಿಲ್ ಕಾಂಪಿಟೇಷನ್ಸ್ ಇತ್ತು ಅಂದ್ರೆ ಇಬ್ರಿಗೂ ಸೇರಿ ಕ್ಲಾಸಸ್ ತಗೋತಿದ್ರು ಅವಾಗ ಈಗ ಮ್ಯಾಥ್ಸ್ ಇಷ್ಟ ನಂಗೆ ಮ್ಯಾಥ್ಸ್ ಇಷ್ಟ ಇಲ್ಲ ಸೊ ವಿ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಹೇಳು ನನ್ ಮುಗಿದು ಕ್ವಶನ್ ಓಕೆ ನೀನೇ ಹೇಳಿದ್ದು ಲಾಸ್ಟ್ ಕ್ವಶನ್ ಓಕೆ ಅದು ಲಾಸ್ಟ್ ಕೇಳೋಣ Do you remember what I wore during our first college trip? ಅವತ್ತಿನ ದಿನ ನಾನು ಏನ್ ಹಾಕೊಂಡಿದ್ದೆ ಕಾಲೇಜ್ ಟ್ರಿಪ್ ದಿನ ನನಗೆ ನೆನಪೈತ್ ಮಾಡಿ ನಾ ಫೋಟೋ ಹಾಕ್ತೀನಿ ಅದಕ್ಕೆ ಅಂದ್ರೆ ನಾವ್ ಕಾಲೇಜ್ ಡ್ರೆಸ್ ಮೇಲೆ ಹೋಗಿದ್ವಿ ಯಾಕಂದ್ರೆ ಇಂಡಸ್ಟ್ರಿಯಲ್ ಟ್ರಿಪ್ ಆಯ್ತು ಕಾಲೇಜ್ ಡ್ರೆಸ್ ಮೇಲೆ ಹೋಗಿದ್ವಿ ಇದಕ್ ಹೋದ್ವಿ ಅಲ್ಲೇ ಮುಂಡಗೋಡಿಗೆ ಹೋದ್ವಿ ಟಿಬೆಟನ್ ಕ್ಯಾಂಪ್ನಾಗ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿದ್ವಿ ಅಲ್ಲೇ ನೀನು ಪಿಂಕ್ ಕಲರ್ ಕುರ್ತಾ ಮಕ್ಕ ಹಾಕೊಂಡಿದ್ದೆ ಗ್ರೀನ್ ಕಲರ್ ಜೀನ್ಸ್ ಗ್ರೀನ್ ಕಲರ್ ಇಲ್ಲ ಅದು ರಾಂಗ್ ಹೇಳಿದ್ಲು ಗೈಸ್ ಗ್ರೀನ್ ಕಲರ್ ಟಾಪ್ ಗ್ರೇ ಜೀನ್ಸ್ ಹಾಕೊಂಡಿದ್ದೆ ಓಕೆ ಬಟ್ ಪ್ಯಾಂಟ್ ನೋಡಿ ಕಳಿಸ್ಲೇ ಅದನ್ನ ಅಟ್ಯಾಚ್ ಮಾಡ್ತೀನಿ ನನ್ನ ಕಡೆನೂ ಐತಿ ಬಟ್ ಎಲ್ಲ ಗ್ರೂಪ್ ಫೋಟೋ ಇಲ್ಲ ಕಳ್ಸೋದು ಆಮೇಲೆ ಇನ್ನೊಂದು ಬ್ರಿಡ್ಜ್ ಕಡೆ ಹೋದ್ವಲ್ಲ ಅವಾಗ ಪಿಂಕ್ ಕಲರ್ ಹಾಕೊಂಡಿದ್ವಿ ಲಾಸ್ಟ್ ಕ್ವಶನ್ ಗೈಸ್ ಇದನ್ನ ಸ್ಪೆಷಲ್ ಆಗಿ ಇಟ್ಟಿದ್ದೆ ವಾಟ್ ಒನ್ ಸಾಂಗ್ ದಟ್ ರಿಮೈಂಡ್ಸ್ ಯು ಆಫ್ ಅವರ್ ಕಾಲೇಜ್ ಡೇಸ್ ಅದ್ ಹಾಡ್ ನೀಡಿ ಅದ್ ಹಾಡ ಆಮೇಲೆ ಇನ್ನೊಂದು ಕೇಳ್ತೀನಿ ಯಾವ ಹಾಡ ಕಾಲೇಜ್ ನೆನ್ಸ್ಕೊಂಡ್ರೆ ಇದೊಂದು ಸಾಂಗ್ ಬರ್ತೈತಿ ಅಂತ ಗೈಸ್ ಮಾನ್ಸಾ ಇಸ್ ಲೈಕ್ ವೆರಿ ಗುಡ್ ಸಿಂಗರ್ ಅಂದ್ರೆ ನಮಗ್ ಇಷ್ಟ ಆಗ್ತೈತೆ ಆಕೆ ಹಾಡಿದ್ರೆ ಸೊ ಆಕಿಗೆ ಅದನ್ನ ಹಾಡಿ ಹಂಗ ಅದು ಜಾಲಿ ಡೇಸ್ ಅದು ಹಾಡಿ ನಾನು ಜಾಯ್ನ್ ಆಗ್ತೇನೆ ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್ ಐತಿ ಲೈಕ್ ಕ್ವಶನ್ ಅಲ್ಲ ಅದೊಂದು ರಿಕ್ವೆಸ್ಟ್ ಅದು ಓಕೆ ಸ್ಟಾರ್ಟ್ ಮಾಡ್ಕೊ ಒಂದ್ ಸಾಂಗ್ ಯೂಶಲಿ ಎಲ್ಲಾರ್ಗು ಇಷ್ಟ ಆಯ್ತು ಫ್ರೆಂಡ್ಸಿಗೆ ಎಲ್ಲಾರ್ಗು ಆಮೇಲೆ ಕಾಲೇಜ್ ಡೇಸ್ ಅಂತಂದ್ರೆ ಇದ ಒಂದ್ ಲೈಕ್ ಭಾಳ ಜಲ್ದಿ ತನಿಗ್ ಬರೋದು ಅಂತ ಹೇಳಂತಂದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟೋ ಚಂದವೆಂದು ಸಾರುತ್ತಿರುವುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾಯ್ತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಸಾಂಗ್ ಕೇಳಿದ್ರೆ ಒಳ್ಳೆ ಅಳು ಬಂದಂಗೆ ಫೀಲ್ ಆಗ್ತೈತಿ ಬಟ್ ಲಿರಿಕ್ಸ್ ಗೊತ್ತಿಲ್ಲ ಬಟ್ ಹಾಡಿಗೆ ನಿನ್ ಲಾಸ್ಟ್ ಕ್ವಶನ್ ಅಂದ್ರೆ ನನ್ ಬಗ್ಗೆ ಒಂದ್ ವರ್ಡ್ ನಾಗ ಗುಡ್ ಬ್ಯಾಡ್ ಎಕ್ಸ್ಪ್ಲೇನ್ ನನ್ ಬಗ್ಗೆ ಏನ್ ಗುಡ್ ಒನ್ ಥಿಂಗ್ ಬ್ಯಾಡ್ ಒನ್ ಥಿಂಗ್ ಅಷ್ಟೇ ಓಕೆ ಲೈಕ್ ಮಾನ್ಸಾ ಇಸ್ ಸೋ ವೆರಿ ಸ್ಪೆಷಲ್ ಗೈಸ್ ಅದ್ ನನ್ ಕಾಲೇಜ್ನಾಗ ಅರ್ಥ ಆಗಿರ್ಲಿಲ್ಲ ಕಾಲೇಜ್ನಾಗ ಅರ್ಥ ಆಗಿರ್ಲಿಲ್ಲ ಬಿಕಾಸ್ ನಾನು ಅಷ್ಟ ಲೈಕ್ ಒಂಥರ ಚೈಲ್ಡಿಶ್ ಕತೆ ಆಡ್ತಿದ್ದೆ ಆಕೆ ಶಿ ವಾಸ್ ಮೆಚೂರ್ಡ್ ಬಟ್ ನನಗ ಅದ್ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಎಲ್ಲಾ ಸಿಟ್ ತಂದ್ ಮಾನ್ಸನ್ ಮೇಲೆ ಹಾಕೋದು ಏನಂತ್ರು ಸಿಟ್ ಮಾಡ್ಕೊಳ್ಳೋದು ಮಾನ್ಸನ್ ಮೇಲೆ ಬರೀ ಜಗಳ ಮಾಡ್ತಿದ್ವಿ ಆರ್ಗ್ಯುಮೆಂಟ್ಸ್ ಇದೆಲ್ಲ ಇತ್ತು ಬಟ್ ನಂಗೆ ಒಂದ್ ಕಾಲೇಜಿಂದ ಹೊರಗೆ ಬಂದ್ ಭಾರಿ ಫ್ರೆಂಡ್ಸ್ ಮಾಡ್ಕೊಂಡ್ಮೇಲೆ ರಿಯಲೈಸ್ ಆಗಿದ್ದಕ್ಕೆ ಎಷ್ಟು ಸ್ಪೆಷಲ್ ಅಂತ ಹೇಳಿ ನಾ ಇವತ್ತೂ ಲೈಕ್ ಕಣ್ ಮುಚ್ಕೊಂಡು ಈ ಯಾವ್ದ್ರ ಟೈಮಿಗೆ ಒಂದ್ ಫ್ರೆಂಡಿಗೆ ಫೋನ್ ಹಚ್ತೀನಿ ಅಂತ ಹೇಳಂತಂದ್ರೆ ನನ್ಗೆ ಇನ್ನೂ ಇಬ್ರು ಫ್ರೆಂಡ್ಸ್ ಅದಾರ ಬಟ್ ಮಾನ್ಸಾನು ಒಬ್ಬೇಕಿ ಅದ್ರೊಳಗೆ ಸೊ ಮಾನ್ಸಾ ಅಂದ್ರೆ ಲೈಕ್ ವೆರಿ ಸ್ಪೆಷಲ್ ಗೈಸ್ ಈಗ ಸದ್ಯಕ್ಕೆ ನಾನು ಕಾಲೇಜ್ನಾಗ ಫ್ರೆಂಡ್ಸ್ ಒಳಗೆ ಈಗ ಇನ್ನೂ ಕ್ಲೋಸ್ ಇರೋದಂದ್ರೆ ಮಾನ್ಸಾ ಗೈಸ್ ಸೊ ಮಾನ್ಸಾ ಇಸ್ ವೆರಿ 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 ಸ್ಪೆಷಲ್ ಆಮೇಲೆ ಆಕಿ ಪಾಪ ನನ್ ಸಿಟ್ಟೆಲ್ಲ ಭಾಳ ಅಂದ್ರೆ ಭಾಳ ಬೇರ್ ಮಾಡ್ಕೊಂಡಾಳೆ ನಾನು ಅವಾಗ ಧಾರವಾಡ ಮನಾಗಿರ್ತಿದ್ದೆ ಅಮ್ಮನೂ ಇರ್ತಿರ್ಲಿಲ್ಲ ಮಾನ್ಸಾ ವಾಸ್ ಲೈಕ್ ಎವ್ರಿಥಿಂಗ್ ಆಕಿ ಶಿ ಇಸ್ ವೆರಿ ಸ್ಪೆಷಲ್ ಗೈಸ್ ಆಕಿ ಬಗ್ಗೆ ಹೇಳಕ್ ಮಾಡ್ತಿಲ್ಲ
ಸೊ ಐ ಮಿಸ್ ಸರ್, ಈಗೂ ಮಿಸ್ ಮಾಡ್ಕೋತೀನಿ, ಎವ್ರಿ ಡೇ ಮಿಸ್ ಮಾಡ್ಕೋತೀನಿ. ಕಾಲೇಜ್ ಡೇಸಿಗೆ ಹೋಗಕ್ ಅನಿಸ್ತೈತಿ, ಬಟ್ ಈಗ ಹೋಗಕ್ ಆಗಿಲ್ಲ. ಅವಾಗ ಇದ್ದಾಗ ನಾವು ಲಿಟ್ರಲಿ ನಾವು ಬಹಳ ಚಂದ ಕಾಲೇಜ್ ಡೇಸ್ 3 ವರ್ಷ ಬಹಳ ಎಂಜಾಯ್ ಮಾಡ್ಲಿಲ್ಲ ಗೈಸ್. ಅಷ್ಟ ಎಂಜಾಯ್ ಅಂತಂದ್ರೆ ನಮ್ ವೇನಾಗ ಎಂಜಾಯ್ ಮಾಡಿದ್ವಿ, ಎಲ್ಲೂ ತಿರ್ಗಾಡ್ಲಿಲ್ಲ, ಬಂಕ್ ಮಾಡ್ಲಿಲ್ಲ, ಫಾಲ್ತು ಅಡ್ಡಾಡ್ಲಿಲ್ಲ, ಏನು ಅಂತ ಅದೆಲ್ಲ ಏನು ಮಾಡ್ಲಿಲ್ಲ. ಕ್ಲಾಸ್ ಬಿಟ್ಟು ಸೀನಿಯರ್ಸ್ ಜೊತೆ ಮಾತಾಡ್ತಿದ್ವಿ ಅಷ್ಟೇ. ನಮ್ ಕ್ಲಾಸ್ ನಮ್ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಆಗಿತ್ತು ಗೈಸ್. ನಾವ್ ಕ್ಲಾಸ್ ಇಲ್ಲ ಅಂತ ಹೇಳಂದ್ರೆ ಸುಮ್ ಹೋಗಿ ಡಿಪಾರ್ಟ್ಮೆಂಟ್ ನಾಗ ಕುಂತಿದ್ವಿ, ಅಷ್ಟು ಸ್ಪೆಷಲ್. ಎಲ್ಲಾ ಟೀಚರ್ಸ್, ಸೀನಿಯರ್ಸ್, ಸೂಪರ್ ಸೀನಿಯರ್ಸ್ ಎಲ್ಲಾರು ಕ್ಲೋಸ್ ಇದ್ರು. ಸೊ ಇಟ್ ವಾಸ್ ವೆರಿ 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 ಸ್ಪೆಷಲ್. ಮಾನ್ಸ ಇನ್ನೂ ಸ್ಪೆಷಲ್. ಅಫ್ಕೋರ್ಸ್ ಸರ್ವೇಶ್ ವಿಶ್ವಾನು ಅವರು ಸ್ಪೆಷಲ್ ನನಗೆ. ನಂಗೆ ಫಸ್ಟ್ ಗ್ರೂಪ್ ನಮ್ದು ಆಗಿದ್ದ 4 ಮೆಂಬರ್ಸ್ ಇಂದ. ಸೊ ವೆರಿ 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 ಸ್ಪೆಷಲ್. ನನ್ ಕಾಲೇಜ್ ಡೇಸ್ ಅಂತ ಹೇಳಂದ್ರೆ ಇದೊಂದ ಕಾಲೇಜ್ ಹೋಗಿದ್ದೆ. ಸೊ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಆಗಿರ್ತೈತಿದೆ. ಸೊ ಯಾ ಮಾನ್ಸ ಇನ್ನೊಂದು ಏನಂತ ಹೇಳಂತಂದ್ರೆ ನೆಗೆಟಿವ್ ಏನು ಇಲ್ಲ, ಆಗಿ ಈಸಿಯಾಗಿ ಫಾರ್ಗಿವ್ ಮಾಡ್ತಾಳೆ ಗೈಸ್. ನಾನು ಆಕಿಗೆ ಅದ್ ಮಾಡ್ಬೇಡ ಅಂತ ಹೇಳ್ತೀನಿ. ಸೊ ಅದ್ ನಂಗೆ ಇಷ್ಟ ಆಗದೇ ಇಲ್ಲ ಆಕಿನ. ಫಸ್ಟ್ ಆಫ್ ಆಲ್ ಅದೊಂದು ಇಷ್ಟ ಆಗಂಗಿಲ್ಲ. ಅಂದ್ರೆ ಯಾರೇ ಏನಾರ ಮಾಡ್ಲಿ ಈಸಿಯಾಗಿ ಫಾರ್ಗಿವ್ ಮಾಡ್ತಾಳೆ. ಸೊ ಅದ್ ನನಗೆ ಇಷ್ಟ ಇಲ್ಲ. ನನಗೂ ಆಕೆ ಎಷ್ಟು ಸರಿ ಹೋಗ್ಲಿ ಬಿಡ ಅಂತ ಬಿಟ್ಟಿದ್ದ ಎಷ್ಟೋ ಸರಿ ಐತಿ. ಸೊ ಅದ್ ನನಗೆ ಇಷ್ಟ ಇಲ್ಲ ಪರ್ಸನಲಿ. ಆಕೆ ಒಂದ್ ಮಾಡ್ಬಾರ್ದನ್ನ ಹೇಳ್ತೀನಿ ಆಕಿ. ಥ್ಯಾಂಕ್ ಯು. ಸೊ ಲಾಸ್ಟ್ ಇನ್ನೊಂದ್ ಏನಂತ ಹೇಳಂತಂದ್ರೆ, ಮಾನ್ಸ ಒಂದ್ ನಮ್ದ ಒಬ್ರು ಸರ್ ಕ್ಲಾಸ್ನಾಗೆ ನೀನ್ ಒಂದ್ ಸಾಂಗ್ ಹಾಡಿದ್ಲು ಗೈಸ್. ಅದು ಪ್ಲೀಸ್ ಇನ್ನೊಂದ್ಸರಿ ಹಾಡು ಪ್ಲೀಸ್. ಲೈಕ್ ದಿಸ್ ಇಸ್ ಲಾಸ್ಟ್ ರಿಕ್ವೆಸ್ಟ್. ಅದು ಇನ್ನೊಂದ್ಸರಿ ಹಾಡು. ನಿನ್ ಸಂಬಂಧ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಒಲವೇ ನೀನಲ್ಲಿ ಹುಡುಕಾಟ ನನಗಿನ್ನೆಲ್ಲಿ ನನ್ನದೆಯೊಳಗೆ ನೀನಿಳಿದು ಜನಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ತೆಗೆದು ನೆಟ್ಟುಸಿರನ್ನು ನೀ ಬಗೆದು ನನ್ನೊಮ್ಮೆ ಆವರಿಸು ಈ ವೈದೆ ನೀ ಹರಿಸು ಮನದಾಳದ ಉಲ್ಲಾಸನಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು. ಥ್ಯಾಂಕ್ ಯು. ಇದು ಸಾಂಗ್ ನನಗೆ ಗೆಸ್ಸರಿ ಫೋನ್ ಹಚ್ದಾಗ ಹಾಡ್ಲಿ ಅಂತ ಹೇಳ್ತೀನಿ, ಬಟ್ ಅದಕ್ಕೆ ಹಾಡಂಗಿಲ್ಲ. ಸೊ ಐ ಥಾಟ್ ಇದೊಂದು ವಿಡಿಯೋ ಮಾಡತ್ತಿದ್ವಲ್ಲ, ನಂಗೆ ಅದು ಈಗ ಕೇಳಿದ್ರೆ ಆಬ್ವಿಯಸ್ಲಿ ಹಾಡ್ತಾವ, ವಿಡಿಯೋ ಮುಂದೆ ಕೇಳಿದ್ರೆ ಹಾಡ್ತಾಳ ಅಂತ ಹೇಳಿ ಇದೊಂದು ಸಾಂಗ್ ಹಾಡ್ಸಿದ್ದೆ. ಸೊ ಅಟ್ ಲಾಸ್ಟ್ ಮಾನ್ಸ, ನಿಂಗೆ ಕಾಲೇಜ್ ಡೇಸ್ ಅಂದ್ರೆ ಏನ್ ನೆನಪಾಗ್ತೈತಿ, ಆಮೇಲೆ ಎಷ್ಟು ಮಿಸ್ ಮಾಡ್ಕೊಳತಿ ಕಾಲೇಜ್ ಡೇಸ್ ಅದೆಲ್ಲ? ನಂಗೆ ಕಾಲೇಜ್ ಡೇಸ್ನಾಗ ಯೂಶಲಿ ಯಾಕಂದ್ರೆ ನಂಗೆ ಫ್ರೆಂಡ್ ಸರ್ಕಲ್ ಭಾಳ ಚಲೋ ಸಿಕ್ಕಿತ್ತು. ಓಕೆ, ಶ್ವೇತಾ ಒಂದ್ ಕಡೆ ಇದ್ರ ನನ್ನ ಸೂಪರ್ ಸೀನಿಯರ್ ವಿಶ್ವನಾಥ್ ಅಣ್ಣ ಅಂತಿದ್ದ, ಅವನಿಗೆ ನಾ ವಿಶ್ವ ಅಂತ ಕರಿತೀನಿ. ಬಿಟ್ರ ಸರ್ವೇಶ್. ನಮ್ 4 ಜನದ ಗ್ರೂಪ್ ಭಾಳ ಬೆಸ್ಟ್. ನಂಗೆ ಬೆಸ್ಟ್ ಮೆಮರೀಸ್ ನಾವು ಮಾಡಿದ್ ಕಾಲೇಜ್ನಾಗ. ಬಟ್ ಏನಿಲ್ಲ, ಸುಮ್ಮ ಬರ್ತಿದ್ವಿ, ಡ್ರಾಯಿಂಗ್ ಹಾಲ್ನಾಗ ಕುಂದಿರ್ತಿದ್ವಿ, ನಾವು 4 ಜನ ಏನೇನ್ ಮಾಡಿದ್ವಿ ಮಾತಾಡ್ತಿದ್ವಿ. ಸೊ ಅದೊಂದ್ ಟ್ರಿಪ್ಪಿಗೆ ಹೋಗಿದ್ವಿ. ಅದ್ರಾಗ ನಮ್ದಷ್ಟ ಆಯ್ತು ಬ್ಯಾಚ್, ನಾವಿಬ್ರ ಹೋಗಿದ್ವಿ ಟ್ರಿಪ್ಪಿಗೆ. ಇಲ್ಲ ಬ್ರೋ, ಅಂದ್ರೆ ನಮ್ ಸೂಪರ್ ಸೀನಿಯರ್ ವಿಶ್ವ ಬ್ರೋ ಒಬ್ಬನ ಮಿಸ್ ಇದ್ದ, ಸೀನಿಯರ್ಸ್ ಜೊತೆ ಹೋಗಿದ್ವಿ. ಅದೊಂದ್ ಅಲ್ಲೂ ಟ್ರಿಪ್ ಅಂತ ಹೋಗಿದ್ವಿ. ಮಾನ್ಸ ಅವ್ರ ಮನೆಗೆ ಎಲ್ಲೂ ಬಿಟ್ಟಿರ್ಲಿಲ್ಲ, ನಾವ್ ಎಲ್ಲೂ ಹೋಗಿಲ್ಲ, ಎಲ್ಲೂ ಅಡ್ಡಾಡಿಲ್ಲ, ಎಲ್ಲೂ ತಿರ್ಗಾಡಿಲ್ಲ, ಬರೀ ಕಾಲೇಜ್ ಮನಿ. ಅದಂತ ನನ್ ಲೈಫ್ ನಾಗ ಹೋಗಿ ಟ್ರಿಪ್ ಆಕಿನ ಲೈಫ್ ನಾಗ ಹೋಗಿ ಟ್ರಿಪ್ ಬಂದೆ. ನಾವು ಜೊತೆ ಹೋಗಿದ್ದು ಫಸ್ಟ್ ಟ್ರಿಪ್, ಅದು ಮೆಮೊರೇಬಲ್ ಇತ್ತು ಅದೊಂದ. ಬಟ್ ನಂಗೆ ಟೀಚರ್ಸ್ ಎಲ್ಲ ಬಾಳ್ ಚಲೋ ಸಿಕ್ಕಿದ್ರು. ನಮ್ದು HOD ಆಗಿರ್ಬೋದು, ನಮ್ದು ದೀಪು ಮ್ಯಾಮ್ ಅವರೆಲ್ಲರೂ ಬಾಳ್ ಬೆಸ್ಟ್ ಇದ್ರು. ಸೀನಿಯರ್ಸ್ ಚಲೋ ಇದ್ರು, ನಾನು ದೀಪಾ ಅವರೆಲ್ಲರೂ ಸಿಕ್ಕಿದ್ರು. ಚಲೋ ಇತ್ತು, ಬೆಸ್ಟ್ ಮೂಮೆಂಟ್. ನಾ ಆಕ್ಚುಲಿ ಇಂಜಿನಿಯರ್ನಾಗ ಭಾಳ ಎಂಜಾಯ್ ಮಾಡಿಲ್ಲ, ನನ್ನ ಡಿಪ್ಲೊಮಾ ಲೈಫ್ ಭಾಳ ಚಲೋ ಇತ್ತು. ಸೊ ಡು ಯು ಮಿಸ್ ಅಸ್? ಆಬ್ವಿಯಸ್ಲಿ. ಸೊ ಯಾ ಗೈಸ್, ದಿಸ್ ಇಸ್ ದ ವಿಡಿಯೋ. ನಾನಂತೂ ಭಾಳ ಮಿಸ್ ಮಾಡ್ಕೋತೀನಿ, ಸ್ಪೆಷಲಿ ನಮ್ ಕ್ಲಾಸ್ ಹುಡುಗರಿಗೆ. ಅದೊಂದು ಮೆನ್ಷನ್ ಮಾಡ್ಬೇಕಾ, ಜಯಂತ್, ಸಾಗರ್, ಗಣೇಶ್ ಅವರೆಲ್ಲ ಒಳ್ಳೆ ಹುಡುಗರು ಅಂತ ಹೇಳಂದ್ರೆ ಭಾಳ ಅಂಡರ್ಸ್ಟ್ಯಾಂಡಿಂಗ್, ಭಾಳ ಒಳ್ಳೆ ಹುಡುಗರು. ಅಷ್ಟ್ ರೆಸ್ಪೆಕ್ಟ್ ಮಾಡ್ತಿದ್ರು ಹುಡುಗಿಯರಿಗೆ. ಸ್ಪೆಷಲಿ ನಮ್ಗ್ ಗಣೇಶ್ ಇನ್ನೂ ಮಾತಾಡ್ತಾರ ಅಂತ ಹೇಳಂದ್ರೆ ಗಣೇಶ್, ಸಾಗರ್, ಜಯಂತ್, ಅಫ್ಕೋರ್ಸ್ ನಮ್ಗ ಇವ್ರ ಸಮೀರ್ ಅವರೆಲ್ಲ ಸೋ ಸ್ಪೆಷಲ್ ಗೈಸ್, ಸೋ ಸ್ಪೆಷಲ್.
ಲವ್ ಯು ಗೈಸ್ ಅಂಡ್ ಅಬ್ವಿಯಸ್ಲಿ ಮಿಸ್ ಮಾಡ್ಕೊಳಕತ್ತೀವಿ ಎಲ್ಲಾರು ಮಿಸ್ ಮಾಡ್ತೀವಿ. ನಾನು ಮಾನ್ಸ ಅಂತೂ ಕಾಲ್ನಾಗ ಆಮೇಲೆ ನಮ್ದ ಇವ್ರ ವೈಬಿ ಅಂದ್ರ ನೆಕ್ಸ್ಟ್ ನಮ್ದ ಫೈನಲ್ ಇಯರ್ ಹೋದ್ಮೇಲೂ ಸೀನಿಯರ್ಸ್ ಬಂದ್ರ ಅವರು ಎಲ್ಲ ಬೆಸ್ಟ್. ರೋಹಿತ್, ಶಶಾಂಕ್, ಸೋಹನ್ ಎಲ್ಲಾರು ಅವರೆಲ್ಲ ಸ್ಪೆಷಲ್ ಇದ್ರ ಮತ್ತೆ ಭಾಳ ರೆಸ್ಪೆಕ್ಟ್ ಮಾಡ್ತಿದ್ರು ಗೈಸ್. ಸುಮ್ನ ಹುಡುಗಿಯರು ಯಾರಿಗೂ ಹೊಗಳಂಗಿಲ್ಲ. ಸೊ ನಾವ್ ಇಷ್ಟೆಲ್ಲ ಅಪ್ರಿಶಿಯೇಟ್ ಮಾಡತ್ತೀವಿ ಅಂತ ಹೇಳಂತಂದ್ರ ಅವರು ಹಂಗ ಇದ್ರೆ. ಸೊ ನಾವೆಲ್ಲಾರು ಮಿಸ್ ಮಾಡ್ಕೋತೀವಿ. ಸೀನಿಯರ್, ಸೂಪರ್ ಸೀನಿಯರ್ಸ್, ನಮ್ ಕ್ಲಾಸ್ ಹುಡುಗರು, ಆಬ್ವಿಯಸ್ಲಿ ಮಾನ್ಸ. ನಾ ಹೇಳಿದ್ಮೇಲೆ ಪಾಪಕ್ಕೆ ಶಿ ಇಸ್ ನಾಟ್ ಇನ್ ಟು ಲೈಕ್ ಈ ತರ ವಿಡಿಯೋಸ್ ಎಲ್ಲ ಮಾಡೋದಿಲ್ಲ. ಬಟ್ ದೆನ್ ನಾನು ಕರೆದ್ಮೇಲೆ ಯೋಚನೆನೂ ಮಾಡ್ದೆ, ಪಟ ಕ್ವಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಕೆಗೆಲ್ಲ ಗಿಫ್ಟ್ ಬೇಕು ಗೈಸ್, ಐ ಗೆಟ್ ಹರ್ ಗಿಫ್ಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂಡೇನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೀನಿ. ಮುಂದಿನ ವಿಡಿಯೋನಾಗ ಸಿಗೋಣ. ಅಲ್ಲಿ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್.